ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನಮ್ಮ ನೆರೆ ರಾಜ್ಯ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಕದನ ಕಾವೇರಿದೆ. ಆಡಳಿತಾರೂಢ ಡಿಎಂಕೆ, ಎಐಎಡಿಎಂಕೆ ಹಾಗೂ ನಟ ವಿಜಯ್ ದಳಪತಿ ಅವರ ಟಿವಿಕೆ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ನಟ ವಿಜಯ್ ರಾಜಕೀಯ ಪ್ರವೇಶ ತಮಿಳುನಾಡಿನಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ವಿಜಯ್ ವೇಗಕ್ಕೆ ಧೃತಿಗೆಟ್ಟಿರುವಂತಹ ಸಿಎಂ ಸ್ಟಾಲಿನ್ ಅಳೆದು ತೂಗಿ ನಟನಿಗೆ ಬೇಗ ಚೆಕ್ಮೆಟ್ ಇಟ್ರ ಅನ್ನುವಂತ ಪ್ರಶ್ನೆಗೆ ಪುಷ್ಟಿ ಬಂದಿದೆ. ಅದು ವಿಜಯ್ ಅವರ ಬಾಳಲ್ಲಿ ಬಿರುಗಾಳಿಯನ್ನ ತರಿಸಿದೆ. ಹಾಗಾದ್ರೆ ವಿಜಯ್ಗೆ ಸ್ಟಾಲಿನ್ ಕೊಟ್ಟಿರುವಂತ ಆ ಶಾಕ್ ಆದ್ರೂ ಏನು ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ನಟ ವಿಜಯ್ ದಳಪತಿ ಅವರ ಪೊಲಿಟಿಕಲ್ ಎಂಟ್ರಿ ರಾಜ್ಯದಲ್ಲಿ ಭಾರೀ ಬಿರುಗಾಳಿಯನ್ನ ಎಬ್ಬಿಸಿದೆ. ಸಿಎಂ ಎಂಕೆ ಸ್ಟಾಲಿನ್ ಅವರನ್ನೇ ಟಾರ್ಗೆಟ್ ಮಾಡಿರುವಂತಹ ವಿಜಯ್ ಹೋದಲ್ಲಿ ಬಂದಲ್ಲಿ ಸ್ಟಾಲಿನ್ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಅವರ ಹಿಂದೆ ಸೇರ್ತಾ ಇರುವಂತಹ ಜನಸಾಗರ ನೋಡಿ ಅಧಿಕಾರದಲ್ಲಿರುವಂತಹ ಸಿಎಂ ಎಂಕೆ ಸ್ಟಾಲಿನ್ ಅವರಿಗೆ ಭಾರಿ ಶಾಕ್ ಅನ್ನ ನೀಡಿದೆ. ವಿಜಯ್ ವೇಗಕ್ಕೆ ಬ್ರೇಕ್ ಹಾಕಲು ಎಂಕೆ ಸ್ಟಾಲಿನ್ ಒಳಗೊಳಗೆ ಸ್ಕೆಚ್ ಅನ್ನ ಹಾಕಿದ್ರ ಅನ್ನುವಂತ ಪ್ರಶ್ನೆ ಸಹಜವಾಗಿಯೇ ವ್ಯಕ್ತವಾಗ್ತಾ ಇದೆ. ಇದು ಹಲವು ಬಾರಿ ಸಾಬೀತಾಗಿದೆ ಕೂಡ. ಈಗ ಅಸಲಿ ವಿಷಯ ಏನಂದ್ರೆ, ವಿಜಯ್ ಅವರ ಬಾಳಲ್ಲಿ ಬಿರುಗಾಳಿ ಎದ್ದಿದೆ. ಅವರ ಪತ್ನಿ ನಟಿ ಸಂಗೀತಾ ಅವರು ವಿಜಯ್ ಅವರಿಗೆ ವಿಚ್ಛೇದನ ನೋಟಿಸ್ ಅನ್ನ ಕಳಿಸಿದ್ದಾರೆ. ಈ ಬೆನ್ನಲ್ಲೇ ವಿಜಯ್ ಅವರ ಪುತ್ರ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ತಂದೆಯನ್ನ ಅನ್ಫಾಲೋ ಮಾಡಿದ್ದಾರೆ. ಇದು ಚುನಾವಣೆ ಟೈಮ್ನಲ್ಲಿ ವಿಜಯ್ ಅವರಿಗೆ ಶಾಕ್ ಅನ್ನ ತರಿಸಿದೆ. ಅವರು ರಾಜಕಾರಣದಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಭಾಗವಹಿಸಲು ಆಗ್ತಾ ಇಲ್ಲ. ಹೀಗೆ ನಟ ವಿಜಯ್ ಅವರಿಗೆ ಅವರ ಪತ್ನಿ ಸಂಗೀತಾ ಡಿವೋರ್ಸ್ ನೋಟಿಸ್ ನೀಡಿರುವಂತಹ ವಿಚಾರ ತಮಿಳುನಾಡಿನಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇದು ವಿಜಯ್ ಅವರನ್ನ ಕಂಗೆಡುವಂತೆ ಮಾಡಿದೆ. ಇದು ಮೇಲ್ನೋಟಕ್ಕೆ ಪತ್ನಿ ಸಂಗೀತಾ ಅವರೇ ವಿಜಯ್ ಅವರಿಗೆ ನೋಟಿಸ್ ನೀಡಿದಂತೆ ಕಾಣ್ತಾ ಇದೆ. ಆದರೆ ಇದರ ಹಿಂದೆ ಕೌಟುಂಬಿಕ ಕಲಹಕ್ಕಿಂತ ಹೆಚ್ಚಾಗಿ ರಾಜಕೀಯ ಕಾರಣಗಳೇ ಹೆಚ್ಚಾಗಿ ಕಾಣ್ತಾ ಇವೆ. ವಿಜಯ್ ಅವರನ್ನ ರಾಜಕೀಯವಾಗಿ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿ ರೂಪಿಸಿದಂತ ತಂತ್ರಗಾರಿಕೆ ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇದರ ಹಿಂದಿರುವಂತಹ ರಾಜಕೀಯ ಶಕ್ತಿ ಯಾವುದು ಅನ್ನೋದನ್ನ ನೋಡೋದಾದ್ರೆ ಆಲ್ಮೋಸ್ಟ್ ಸಿಎಂ ಎಂಕೆ ಸ್ಟಾಲಿನ್ ಅವರ ಕೈವಾಡ ಇದೆ ಅನ್ನುವಂತಹ ಅನುಮಾನಕ್ಕೆ ಪುಷ್ಟಿ ಬರ್ತಾ ಇದೆ. ವಿಜಯ್ ಅವರಿಗೆ ಪತ್ನಿ ಸಂಗೀತಾ ಅವರು ಡಿವೋರ್ಸ್ ನೋಟಿಸ್ ಅನ್ನ ಕೊಡುವಂತೆ ಮಾಡಲಾಗಿದೆ. ಇದರ ಹಿಂದೆ ರಾಜಕೀಯ ವೈಷಮ್ಯ ಅಡಗಿದೆ. ಇದು ಸಿಎಂ ಎಂಕೆ ಸ್ಟಾಲಿನ್ ಅವರ ಕಾಂಡದ ಕೈ ಇರಬಹುದು ಅಂತ ಹೇಳಲಾಗ್ತಾ ಇದೆ. ವಿಜಯ್ ಟಿವಿಕೆ ಪಕ್ಷ ಸ್ಥಾಪಿಸಿ ದಿನದಿಂದಲೂ ಸ್ಟಾಲಿನ್ ವಿರುದ್ಧವೇ ಮುಗಿಬೀಳ್ತಾ ಇದ್ದಾರೆ. ಆಗಿನಿಂದಲೂ ವಿಜಯ್ ಹೋದಲ್ಲಿ ಬಂದಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಇದರಿಂದ ಸ್ಟಾಲಿನ್ ಡಿಸ್ಟರ್ಬ್ ಆಗಿದ್ರು ಅಂತ ಹೇಳಲಾಗ್ತಿದೆ. ಇದರಿಂದ ಕೆರಳಿದಂತ ಸ್ಟಾಲಿನ್ ವಿಜಯ್ ವೇಗಕ್ಕೆ ಹೇಗೆ ಬ್ರೇಕ್ ಹಾಕೋದು ಎಂದು ಯೋಚನೆಯನ್ನ ಮಾಡಿದಾಗ ಅವರ ಪತ್ನಿ ಜೊತೆಗಿನ ವೈಮನಸ್ಸಿನ ವಿಚಾರ ಗೊತ್ತಾಗಿದೆ. ಈಗಲೇ ಡಿವೋರ್ಸ್ ನೋಟಿಸ್ ಕೊಡಿಸಿದ್ರೆ ವಿಜಯ್ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತಾರೆ. ಆಗ ರಾಜಕೀಯದ ಕಡೆ ಹೆಚ್ಚು ಗಮನ ವಹಿಸಲು ಆಗೋಲ್ಲ. ಆ ಮೂಲಕ ಅವರನ್ನ ರಾಜಕೀಯವಾಗಿ ಬೆಳೆಯದಂತೆ ತಡೆಯಬಹುದು ಅಂತ ಹೇಳಿಕೊಂಡು ಲಂಡನ್ ನಲ್ಲಿರುವಂತಹ ಸಂಗೀತಾ ಅವರಿಂದ ವಿಜಯ್ ಅವರಿಗೆ ನೋಟಿಸ್ ಅನ್ನ ಕೊಡಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಒಟ್ಟಾರೆ ತಮಿಳುನಾಡು ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿರುವಂತಹ ವಿಜಯ್ ದಳಪತಿ ಅವರ ರಾಜಕೀಯ ಅಬ್ಬರಕ್ಕೆ ಬ್ರೇಕ್ ಹಾಕಲು ಅವರ ಪತ್ನಿಯಿಂದ ಡಿವೋರ್ಸ್ ನೋಟಿಸ್ ಅನ್ನ ನೀಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಅದರ ಹಿಂದೆ ಸಿಎಂ ಎಂಕೆ ಸ್ಟಾಲಿನ್ ಕೈವಾಡ ಇದೆ ಎಂದು ಹೇಳಲಾಗ್ತಾ ಇದೆ. ಆದರೆ ಹಾಗೊಮ್ಮೆ ವಿಜಯ್ ಅವರ ವಿರುದ್ಧ ನಿಜವಾಗಲೂ ಸ್ಟಾಲಿನ್ ಕೌಟುಂಬಿಕ ಅಸ್ತ್ರವನ್ನ ಪ್ರಯೋಗಿಸಿದ್ರು ವಿಜಯ್ ಅವರು ಮಾತ್ರ ಚುನಾವಣೆ ಕಣದಿಂದ ಹಿಂದೆ ಸರಿಯಲು ಸಾಧ್ಯನಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.